ಬ್ರಿಟಿಷರ ಜೊತೆ 99 ಸಲ ಕ್ಷಮಾಪಣೆ ಪತ್ರವನ್ನು ಬರೆದಿರ್ತಕ್ಕಂಥವ್ರು, ಬ್ರಿಟಿಷರಿಂದ ಐಷೋ ಆರಾಮಿ ಜೀವನವನ್ನು ಕಟ್ಕೊಂಡವರು, ಪೆನ್ಷನ್ ಪಡ್ಕೊಂಡವರು, ಅಪ್ಪಟ ಜಾತಿವಾದಿ ಮನುವಾದಿಗಳು, ಅಂಥವರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ನವರು ಎಲ್ಲೂ ನೋಡಿದ್ರು ನಾವು ಶಿಸ್ತಿನ ಸಿಪಾಯಿ, ನಮ್ಮ ಆರ್ ಎಸ್ ಎಸ್ ಕಚೇರಿ ಬರ್ರಿ, ನೀವು ನೋಡ್ರಿ ನಾವು ಯಾವ ರೀತಿ ಸಂಸ್ಕಾರ ಕಲಿಸ್ತೇವು, ನಮ್ಮಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ರಾಷ್ಟ್ರಭಕ್ತಿ ಹಂಗಿದೆ, ನಾವು ಸಂಸ್ಕೃತವಾದ ಪದಗಳನ್ನು ಬಳಸ್ತೀವಿ ಅಂದರು. ನಾವು ಪ್ರಿಯಾಂಕ್ ಖರ್ಗೆ ಅವರು ತೋರಿಸ್ತಕ್ಕಂಥ ವಿಡಿಯೋ ನೋಡಿದಾಗ ಇವರು ಪರಿಪಕ್ವವಾಗಿ ಅಸಂಸ್ಕೃತ, ಅವ್ರ ಹತ್ರ ಸಂಸ್ಕೃತ ಇಲ್ಲ. ಬ್ಯಾನ್ ಕರೋ ಬ್ಯಾನ್ ಕರೋ ಆರ್ಎಸ್ಎಸ್ ಬ್ಯಾನ್ ಕರೋ ಬ್ಯಾನ್ ಕರೋ ಬ್ಯಾನ್ ಕರೋ ಆರ್ಎಸ್ಎಸ್ ಬ್ಯಾನ್ ಕರೋ ಬಂದ್ ಮಾಡಿ ಬಂದ್ ಮಾಡಿ ಆರ್ಎಸ್ಎಸ್ ಬಂದ್ ಮಾಡಿ ಬಂದ್ ಮಾಡಿ ಬಂದ್ ಮಾಡಿ ಆರ್ಎಸ್ಎಸ್ ಬಂದ್ ಮಾಡಿ. ಬರುವ ಸೋಮವಾರದಂದು ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ, ಕಟ್ಟಡ ಕಾರ್ಮಿಕರ, ವಿಚಾರವಾದಿಗಳ ಸಂಘ, ಬುದ್ಧಿಜೀವಿಗಳು ಎಲ್ಲರನ್ನು ಒಳಗೊಂಡಂತೆ ಕರ್ನಾಟಕ ರಾಜ್ಯದ ಫೈರ್ ಬ್ರ್ಯಾಂಡ್, ರಾಜ್ಯ ಸರ್ಕಾರದ ಸಚಿವರು, ಸರಳ ಸಜ್ಜನಿಕೆಯ ಹೆಸರಾಗಿರ್ತಕ್ಕಂಥ ಮತ್ತು ರಾಜ್ಯ ಸಚಿವ ಸಂಪುಟದಲ್ಲಿ ಒಂದು ಅನುಭವ ಹೊಂದಿರತಕ್ಕಂಥ ಒಬ್ಬ ನಾಯಕನನ್ನು ಆರ್ ಎಸ್ ಎಸ್ಸಿನ ವಿಚಾರವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸನಾತನಿ ಚಿಂತಕ, ಹಿಂದುತ್ವವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸಂವಿಧಾನ ವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸುಮಾರು 52 ವರ್ಷಗಳ ಕಾಲ ಆರ್ ಎಸ್ ಎಸ್ಸಿನ ಕೇಂದ್ರ ಕಚೇರಿ ಮೇಲೆ ತಿರಂಗ ಜೆಂಡವನ್ನು ಹಾಸಲಾರದಂಥ ನಕಲಿ ದೇಶಭಕ್ತಿ ತೋರಿಸ್ತಕ್ಕಂಥ ಆರ್ ಎಸ್ ಎಸ್ಸಿನ ವಿಕೃತ ಮನಸ್ಥಿತಿಯ ವಿರುದ್ಧ ಎಲ್ಲ ವಿಚಾರವಾದಿಗಳ ಒಕ್ಕೂಟ ಏನು ಹೋರಾಟ ಮಾಡಲಿಕ್ಕೆ ಸದೃಢರಾಗಿದ್ದೀರಿ, ಭಾಳ ಸಂತೋಷದ ವಿಷಯ. ಈ ಸಂಘ ಪರಿವಾರ ಸನಾತನವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಂತ ಅವಧಿಯಲ್ಲಿಯೂ ಕೂಡ ಅನೇಕ ರೀತಿಯಿಂದ ಅವಮಾನ ಅಪಮಾನ ಮಾಡಿಕೊಂಡು ಬಂದಿರತಕ್ಕಂಥ ಇತಿಹಾಸ ಹಿನ್ನೆಲೆ ನಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಮಾನ್ಯ ಖರ್ಗೆಯವರ ಬಗ್ಗೆ ಅಸಂವಿಧಾನಿಕ ಪದಗಳನ್ನು ಬಳಸಿ ಅವರನ್ನು ರಾಜಕೀಯವಾಗಿ ತೇಜೋವಧೆ ಮಾಡಲಿಕ್ಕೆ ನಕಲಿ ದೇಶಭಕ್ತಿ ಸಂಘಟನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ಸಿನ ನಿಜವಾದ ಬಣ್ಣ ಇವತ್ತು ಬಯಲಾಗಿದೆ. ಅವರು 100 ವರ್ಷದ ಸಂಭ್ರಮಾಚರಣೆಯಲ್ಲಿ ಇಡೀ ಗ್ರಾಮ ಹಿಡ್ಕೊಂಡು ದಿಲ್ಲಿ ಮಟ್ಟಕ್ಕೆ ಪಥಸಂಚಲನ ಮೂಲಕ ಈ ದೇಶದ ಮನುಷ್ಯರ ತಲೆಯಲ್ಲಿ ಮನುವಾದದ ವಿಷಬೀಜವನ್ನು ಬಿತ್ತಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸಬೇಕು, ಉಳಿದಾಗ ಮಾತ್ರ ನಾವೆಲ್ಲರೂ ಉಳಿತೇವಂತಕ್ಕಂಥ ಏನು ದೂರದೃಷ್ಟಿಕೊಂಡು ಈ ದೇಶದಾದ್ಯಂತ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಚಾರಿತ್ರಿಕ ಇತಿಹಾಸ ನಮ್ಮ ಸಂಘಟನೆಗಿದೆ. ಆದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಭಾಗಿಯಾಗಲಾರದೆ ಬ್ರಿಟಿಷರ ಬೂಟನ್ನು ನೆಕ್ಕಿರ್ತಕ್ಕಂಥವ್ರು, ಬ್ರಿಟಿಷರ ಜೊತೆ 99 ಸಲ ಕ್ಷಮಾಪಣೆ ಪತ್ರವನ್ನು ಬರೆದಿರ್ತಕ್ಕಂಥವ್ರು, ಬ್ರಿಟಿಷರಿಂದ ಐಷೋ ಆರಾಮಿ ಜೀವನವನ್ನು ಕಟ್ಕೊಂಡವರು, ಪೆನ್ಷನ್ ಪಡ್ಕೊಂಡವರು, ಅಪ್ಪಟ ಜಾತಿವಾದಿ ಮನುವಾದಿಗಳು, ಅಂಥವರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಆರ್ ಎಸ್ ಎಸ್ ಯಾಕೆ ನೋಂದಣಿ ಆಗಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿವರೆಗೆ ಆರ್ ಎಸ್ ಎಸ್ ತನ್ನ ಸಂಸ್ಥೆಯ ನೋಂದಣಿ ಮಾಡಿಲ್ಲ. ಯಾಕೆ? ಆರ್ ಎಸ್ ಎಸ್ನವರು ಒಂದು ವೇಳೆ ಈ ದೇಶದ ಸಂವಿಧಾನವನ್ನು ಒಪ್ತಾ ಇದ್ದಿದ್ದರೆ ಸಂವಿಧಾನದ ಅಡಿಯಲ್ಲಿ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಆರ್ ಎಸ್ ಎಸ್ ನೋಂದಣಿ ಮಾಡ್ತಿದ್ದರು. ಇದು ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ? ಆರ್ ಎಸ್ ಎಸ್ಸಿನವರು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಯಾವುದೇ ಕಾರಣಕ್ಕೆ ಒಪ್ಪಲ್ಲ ಅಂತಕ್ಕಂಥ ಅವರು ನೋಂದಣಿ ಮಾಡಲಿರದ ಇದು ನೇರವಾದಂಥ ನಮ್ಮ ಪ್ರಶ್ನೆ. ಒಂದು ಪಕ್ಷ ಆರ್ ಎಸ್ ಎಸ್ನವರು 1925ರಲ್ಲಿ ಸ್ಥಾಪನೆ ಆಗಿದ್ದ ಸಂಘಟನೆ ನೋಂದಣಿ ಮಾಡಿದರೆ ಅದು ಸಂವಿಧಾನ ಅಡಿಯಲ್ಲಿ ಬರುತ್ತೆ. ಅದು ಸಂವಿಧಾನ ಅಡಿಯಲ್ಲಿ ಬಂದಾಗ ನಾವು ಆ ಸಂವಿಧಾನವನ್ನು ಒಪ್ಪಿಕೊಂಡ ಹಾಗೆ. ನಾವುಗಳು
ಎಂದ ಸಂವಿಧಾನ ಜಾರಿಯಾಗಿದೆ ಅಂದಿನಿಂದ ನಾವು ಅದು ವಿರೋಧ ಮಾಡಿಕೊಂಡು ಬಂದವರು ನಾವು ಅದರ ಅಡಿಯಲ್ಲಿ ಹ್ಯಾಂಗೆ ನೋಂದಣಿ ಮಾಡಬೇಕಂತ ಉದ್ದೇಶಪೂರ್ವಕವಾಗಿ ಸಂಘ ಪರಿವಾರ RSSನವರು RSS ಎಂದು ನೋಂದಣಿ ಮಾಡಿಲ್ಲ. ಪ್ರಶ್ನೆ 2, ಇವತ್ತು RSSನವರು ಇಡೀ ರಾಷ್ಟ್ರಾದ್ಯಂತ ಹೇಳ್ತಾ ಇದ್ದಾರೆ, ನಾವು ದೇಶ ಪ್ರೇಮ, ನಾವು ದೇಶ ರಕ್ಷಣೆ ಮಾಡೋರು, ನಾವು ಧರ್ಮ ರಕ್ಷಣೆ ಮಾಡೋರು. ನಮ್ಮ ಪ್ರಶ್ನೆ ಇದೆ, ನಾವೆಲ್ಲ ವೈಚಾರಿಕ ಮತ್ತು ವೈಜ್ಞಾನಿಕ ವಿಚಾರ ಉಳಿತಕ್ಕಂಥವ್ರು, ನಾವು ಸಂವಿಧಾನವನ್ನು ನಂಬ್ಕೊಂಡವರು, ನಾವು ಯಾವ ದೇವರು ದಿಂಡಕ್ಕಿಂತ ಜಾಸ್ತಿ ನಮ್ಮ 140 ಕೋಟಿ ಜನರ ಬದುಕನ್ನು ಕಟ್ಟಿಕೊಟ್ಟಿದ್ದು ನಮ್ಮ ದೇಶದ ಸಂವಿಧಾನ. ಅದಕ್ಕೆ ನಾವು ಸಂವಿಧಾನವನ್ನು ಒಪ್ತೀವಿ, ಪ್ರಜಾಪ್ರಭುತ್ವವನ್ನು ಉಳಿಸ್ತೀವಿ. ಇದೇ ಮಾತು ನಮ್ಮ ಫೈರ್ ಬ್ರ್ಯಾಂಡ್ ಈ ರಾಜ್ಯದ ಡೈನಾಮಿಕ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಹೇಳಿದ್ದು. ಏನಂತ ಹೇಳಿದಾರ, ಈ RSSನವರು ನಡೆಸ್ತಕ್ಕಂಥ ಚಟುವಟಿಕೆ, ಶಿಬಿರ, ಪಥಸಂಚಲನ ಸರ್ಕಾರಿ ಸ್ಥಳಗಳಲ್ಲಿ, ಕ್ಯಾಂಪಸ್ಗಳಲ್ಲಿ ನಡೆಸಬಾರ್ದು. ಇನ್ನು ಪ್ರಿಯಾಂಕ್ ಖರ್ಗೆಗೆ ಈ ಥರ ರಾಜರೋಷವಾಗಿ ಕಾಲ್ ಮಾಡಿ ಅವರ ಕುಟುಂಬ, ಅವ್ರ ಹೆಂಡತಿ, ಅವ್ರ ಮಕ್ಕಳು, ಏನು ನೀವು RSSನವರು ಎಲ್ಲೂ ನೋಡಿದ್ರು ನಾವು ಶಿಸ್ತಿನ ಸಿಪಾಯಿ, ನಮ್ಮ RSS ಕಚೇರಿ ಬರ್ರಿ, ನೀವು ನೋಡ್ರಿ ನಾವು ಯಾವ ರೀತಿ ಸಂಸ್ಕಾರ ಕಲಿಸ್ತೇವೆ, ನಮ್ಮಲ್ಲಿರ್ತಕ್ಕಂಥ ಶಿಬಿರಾರ್ಥಿಗಳು ರಾಷ್ಟ್ರಭಕ್ತಿ ಹೆಂಗಿದೆ, ನಾವು ಸಂಸ್ಕೃತವಾದ ಪದಗಳನ್ನು ಬಳಸ್ತೀವಿ ಅಂದರು. ನಾವು ಪ್ರಿಯಾಂಕ್ ಖರ್ಗೆ ಅವರು ತೋರಿಸ್ತಕ್ಕಂಥ ವಿಡಿಯೋ ನೋಡಿದಾಗ ಇವರು ಪರಿಪಕ್ವವಾಗಿ ಅಸಂಸ್ಕೃತ, ಅವ್ರ ಹತ್ರ ಸಂಸ್ಕೃತ ಇಲ್ಲ, ಅವ್ರ ಶಿಸ್ತೇ ಇಲ್ಲ, ಅವ್ರಿಗೆ ಅಸಂವಿಧಾನಿಕ ಪದಗಳನ್ನು ಬಳಸಿ ಪ್ರಿಯಾಂಕ್ ಖರ್ಗೆ ಅವರಿಗೇನು ರಾಜಕೀಯವಾಗಿ ತೇಜೋವಧೆ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಸಂಘ ಪರಿವಾರದ ಸನಾತನಿ ಸಂಘಿಗಳೇ. ಈ ದೇಶದಲ್ಲಿ ನಾವು 85 ಕೋಟಿ ಜನ ಇದ್ದೀವಿ, 85 ಕೋಟಿ ಜನ ಒಂದು ಪಕ್ಷ. ನಿಮ್ಮ ಇದೇ ರೀತಿ ದೇಶದಲ್ಲಿ ಬೆಳವಣಿಗೆ ನಡೀತದೆ ಅಂದ್ರೆ ನಾವು ಯಾವುದಕ್ಕೂ ಸಹನೆಗೆ ಇತಿಮಿತಿ ಇರುತ್ತೆ, ನಮಗೆ ಸಹನೆ ಮಾಡ್ಕೊಳ್ಬೇಕು, ಇತಿಮಿತಿ ಇರುತ್ತೆ. ಒಂದು ವಿಚಾರ ಈ ದೇಶದಲ್ಲಿ ಏನು ಸಂವಿಧಾನ ವರ್ಷದ ಮನು ಸಂವಿಧಾನದ ಒಂದು ವೈಚಾರಿಕ ವಿಚಾರದ ಒಂದು ಹೋರಾಟ ನಡೀತಾ ಇದೆ, ಆಂದೋಲನ ನಡೀತಾ ಇದೆ. ನಾವು RSS ಬಗ್ಗೆ ಹೇಳಿದ್ರೆ ನಾವು ದೇಶದ್ರೋಹಿ, ನಾವು RSS ಬಗ್ಗೆ ವಿರುದ್ಧ ಹೇಳಿದ್ರೆ ನಾವು ಧರ್ಮ ವಿರೋಧಿ. ಮತ್ತು ಬಸವಣ್ಣವರು ಹೇಳಿದ್ರಲ್ಲ, ಬಸವಣ್ಣವರು ವೈದಿಕೀಯ ಧರ್ಮ, ಸನಾತನ ಧರ್ಮ ಇದು ಮೌಢ್ಯದಿಂದ ಕೂಡಿದೆ, ಮನುಷ್ಯನನ್ನು ಅರ್ಥ ಮಾಡ್ಕೊಳ್ಳೋಣಂತ ಅಮಾನವೀಯತೆ ಇದೆ ಅಂತ ಹೇಳೋರೆ. ಬಸವಣ್ಣಂದು ವಿರೋಧ ಮಾಡ್ತೀರಾ RSSನವರೇ? ಮಾಡೋಕ್ಕಾಗ್ತದಾ ಹೇಳ್ರಿ? ನಿಮ್ಮಂಥ ನಕಲಿ ದೇಶ ಪ್ರೇಮಿಗಳು ನಮಗೇನು? ಚರ್ಚೆಗೆ ಬರ್ರಿ ಅಂತ ಖರ್ಗೆ ಕರೆದ್ರ ಬರಲ್ಲ, ನಿಮ್ಮ RSS ವಿಚಾರಗಳೇನವ ಬರೀ ಚರ್ಚೆ ಮಾಡ್ರಿ ಅಂತ ಬರಲ್ಲ. ಅರೆ ಸ್ವಾಮಿ, ನೀವು ಯಾವ ಎಂಗಲಲ್ಲಿ ದೇಶ ಪ್ರೇಮಿಗಳಿದ್ದೀರಿ? 52 ವರ್ಷ ನೀವು ರಾಷ್ಟ್ರಧ್ವಜ RSS ಕಚೇರಿ ಮೇಲೆ ಹಾಸಿಲ್ಲ, ನಿಮ್ಮ ದೇಶ ಪ್ರೇಮ ತೋರಿಸ್ತದ? ವ್ಯಕ್ತಿಗತವಾದಂಥ ವಿಚಾರವನ್ನು ಅವರೆಂದೂ ಮಾತಾಡಿಲ್ಲ. ಇದು ಒಂದು ಸಂವಿಧಾನ ವರ್ಷಸ್ ಮನು ಸಂವಿಧಾನದ ಒಂದು ಹೋರಾಟ ಇದೆ, ಆ ಹೋರಾಟದ ವಿಚಾರಗಳನ್ನು ಅಷ್ಟೇ ಹೇಳಿದಾರ. ನೀವು ಅನ್ಯತಾ ಅಪತರ್ಥ ಮಾಡಿಕೊಂಡು ಕಾಲ್ ಮುಖಾಂತರ ಯಾವ್ಯಾವ ಅಸಂವಿಧಾನಿಕ ಪದಗಳನ್ನು ನೀವು ಮಾಡಿರಿ, ನಮ್ಮ ಭಾಳ ನೋವಾಗಿದೆ, ರಾಜ್ಯಕ್ಕೆ ಭಾಳ ನೋವಾಗಿದೆ. ಜನ ನೀವು ನಿಮ್ಮ RSSನ ಎಂಥ ವಿಚಾರಧಾರೆಗಳಿವೆ ಅಂತಕ್ಕಂಥದ್ದು, ನಿಮ್ಮ ಒಬ್ಬ RSSನ ವಿಚಾರಧಾರೆಗಳನ್ನು ಮೈಗೂಡಿಸ್ಕೊಂಡು ಸನಾತನವಾದಿ ಮಾತಾಡಿರ್ತಕ್ಕಂಥ ನೋಡಿದ್ರೆ ಹೇ ಅನ್ನಿಸ್ತಾ ಇದೆ. ಒಂದು 20ಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಅಂಬೇಡ್ಕರನ್ನೇ ಇರ್ಬೋದು, ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಈ ಮೌಢ್ಯ ವಿರುದ್ಧ ಇರ್ತಕ್ಕಂಥ ಬಸವಾದಿ ಶರಣರು ಯಾರು ನಿಜವಾಗಿ ಬಸವಣ್ಣನ ವಿಚಾರಗಳನ್ನು ಮೈಗೂಡಿಸ್ಕೊಂಡಿದ್ದಾರೋ, ಈ ಮೌಢ್ಯ, ಈ ಸನಾತನವಾದ, ಈ ಹಿಂದುತ್ವ ಇದನ್ನು ವಿರೋಧ ಬಂದಿರತಕ್ಕಂಥ ಬಸವಾದಿ ಶರಣರು ಕೂಡ ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತ ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ, ಈ ಸುದ್ದಿ ಮಾಧ್ಯಮದ ಮೂಲಕ ನಮ್ಮೆಲ್ಲರ ಪರವಾಗಿ ನಾನು ಮನವಿ ಮಾಡಿಕೊಡ್ತೀನಿ. ಜೈ ಭೀಮ್. ನನ್ನ ಹೆಸರು ಶಶಿಕಾಂತ್ ಡಾಗೆ ಅಂಥೇಳಿ ಕಟ್ಟಡ ಕಾರ್ಮಿಕರ ತಾಲೂಕಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ. ಇವತ್ತು ದಲಿತ ಒಕ್ಕೂಟ ಸಮಿತಿಯಿಂದ ಏನು 20 ತಾರೀಕಿಗೆ ಬಂದ್ ಕರೆಯಿದೆ. ಉದ್ದೇಶ ಏನಂದರೆ, ಇವತ್ತು ನಿರಂತರ ಏನದಂದ್ರೆ ಸಂವಿಧಾನ ಮೇಲೆ ದಾಳಿ ಮಾಡ್ತಾಯಿದ್ದಾರೆ ಮನುವಾದಿಗಳು. ಹಾಗೂ ನಮ್ಮ ಸಚಿವರಾದ ಪ್ರಿಯಾಂಕಾ ಸಾಹೇಬರಿಗೆ ಅವಹೇಳನೆ ಹೇಳಿ ಏನಾದರೂ ಫೋನ್ ಮುಖಾಂತರ ಏನು ಕರೆ ಮಾಡಿ ಅವಾಚ್ಯ ಶಬ್ದದಿಂದ ಬೈದಾರ, ಅದು ಖಂಡಿಸಿ, ಹಾಗೂ ನಮ್ಮ ದೇಶದ ಏನು ಒಬ್ಬ ವಕೀಲಿದ್ದನ, ನ್ಯಾಯಾಲಯಕ್ಕೆ ವಕೀಲ, ಅವ ಚಪ್ಪಲ ಬೂಟ್ ಶೂ ಎಸಿದೆ ಏನದಂದ್ರೆ ದಲಿತ ಸಮುದಾಯಕ್ಕೆ ಎಲ್ಲೋ ಒಂದು ಜಗಿಗೆ ಟೀಕೆ ಟಿಪ್ಪಣಿ ನಿರಂತರ ಮಾಡ್ಲತ್ತಾರ. ಈ ಮನುವಾದಿ ವಿರೋಧ, ಈ ಜಾತಿವಾದಿ ವಿರೋಧ, ಏನು ಸಮಸ್ತ ಏನು ಮನುವಾದಿಗಳಿದ್ದಾರ ಅವ್ರ ವಿರೋಧ ಆಗಿ ಈ ಸಂವಿಧಾನ ಮೇಲೆ ದಾಳಿ ಮಾಡ್ತಕ್ಕಂಥ ಮನುವಾದಿಗಳ ವಿರೋಧವಾಗಿ ಏನು 20 ತಾರೀಕಿಗೆ ಬಂದ್ ಕರೆಯಿದೆ. ನಾವು ಕಟ್ಟಡ ಕಾರ್ಮಿಕರು ಸಮಸ್ತ ನಾವೆಲ್ಲ ಕಾರ್ಮಿಕರು ಏನದಂದ್ರೆ ದಲಿತ ಒಕ್ಕೂಟ ಸಮಿತಿಗೆ ಸಪೋರ್ಟ್ ಮಾಡಿ ಅವತ್ತು ಅತಿ ಹೆಚ್ಚು ಸಂಖ್ಯೆ ನಾವೆಲ್ಲರೂ ಭಾಗವಹಿಸಿ ಇದೊಂದು ಹೋರಾಟ ಯಶಸ್ವಿ ಮಾಡ್ತೇವೆ ಅಂತೇಳಿ. ಜೈ ಭೀಮ್.
20 तारीख सोमवार के दिन हमारा पूरा लोग अब तक आपके मध्य में तरफ से सब लोग बोले हैं, उस दिन पूरा संगठन लोग खेड़े खेड़े गांव को जाकर पूरा हम दलित और अल्पसंख्यक और पूरा लोग ज़्यादा से ज़्यादा लोग आकर वो बंद काल को यशस्वी करने के लिए हम यहाँ पर बुला जाएगा। आप लोग पूरा ज़्यादा से ज़्यादा लोग आए तो वो बंद काल को अच्छा तरीके से वो आरएसएस लोगों को उन्होंने क्या है ये बंद काल के उसको मालूम होना कि हम दलितों को छेड़े तो क्या होता बोलकर वो आरएसएस लोगों को मालूम होना बोलकर हम ये हुमनाबाद से बेंगलुरु से दिल्ली तक ये आवाज़ सब लोगों को जाने के लिए हम मीडिया तरफ से आज के दिन हम बोल रहे हैं। सबको अस्सलाम वालेकुम रहमतुल्लाहि व बरकातुहू। जय भीम। आज हुमनाबाद के आईबी में जमा होने का मकसद ये है कि सभी दलित संगठन के तरफ से और सभी माइनॉरिटी संगठन के तरफ से और सभी जात के तरफ से यहाँ जमा हुए हैं। मेन इसका उद्देश्य ये है कि हुमनाबाद के अंदर 20 तारीख मंडे के दिन हुमनाबाद बंद रखा गया है। जो इसका मेन उद्देश्य ये है कि प्रियंका खरगे जो हमारे कलबुर्गी के इंचार्ज मिनिस्टर है और हमारे कर्नाटक के एक दलित लीडर है और सभी जाति और सभी धर्म को लेकर चलने वाले एक महान लीडर है, उनके बारे में जो आरएसएस वाले जो लोग फ़ोन कर उनको बुरी बातें और गलत बात शब्द इस्तेमाल कर रहे हैं, इसीलिए हम सभी जात उनके साथ है और हम प्रियंका खरगे साहब के साथ है बोलकर इसलिए 20 तारीख को हुमनाबाद बंद रखा गया है। सभी जात के लोगों से, सभी वर्ग के लोगों से, सभी लोगों से हम अपील करते हैं कि 20 तारीख के दिन हुमनाबाद आकर जो भी आरएसएस के जो विचारधारे है, आरएसएस के जो मनवादी जो लोग हैं उनके खिलाफ़ हम प्रोटेस्ट कर हम दलित भाई, माइनॉरिटी भाई, जितने भी ओबीसी भाई, जितने भी हिंदू जात, जितने भी लोग प्रियंका खरगे साहब के साथ है बोलकर हम उस दिन जमा होकर हम एक कामयाब रैली, एक कामयाब प्रोटेस्ट कर हम लोगों में एक अच्छा संदेश देने की कोशिश करेंगे। ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮನಾಬಾದ್ನ ಎಚ್ಕೆಡಿಇಟಿಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ ಬಿಬಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.